ಎಲ್ರಿಗೂ. ಇವತ್ತು ನಾನ್ ನಿಮ್ಗೆ ಸ್ಲೀವ್ ಜಾಯಿನ್ ಮಾಡುವಾಗ ಅಪ್ ಡೌನ್ ಬರುತ್ತಲ್ಲ, ಫಿಟ್ಟಿಂಗ್ ಲೈನ್ ಹಾಕುವಾಗ ಅದ್ ಯಾಕೆ ಬರುತ್ತೆ, ಅದ್ ಯಾಕೆ ಬರ್ದೇ ಇರೋ ತರ ನಾವು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಟಿಂಗ್ ಅಲ್ಲಿ ಏನೇನ್ ಚೇಂಜಸ್ ಮಾಡ್ಕೊಬೇಕು ನೋಡೋಣ. ಮೊದಲಿಗೆ ನನ್ನ ಹತ್ರ ಈ ಮೆಜರ್ಮೆಂಟ್ ಇದೆ. ಸೊ ಇದು ಆನ್ಲೈನ್ ಕ್ಲಾಸ್ ಮಾಡಿದ ಮೆಜರ್ಮೆಂಟ್. ಇದೇ ಮೆಜರ್ಮೆಂಟ್ ಗೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅಂತ. ಫ್ರಂಟ್ ಪಾರ್ಟ್ ಮಾತ್ರ ತೋರಿಸ್ತೀನಿ. ಫ್ರಂಟ್ ಪಾರ್ಟ್ ಮಾಡುವಾಗ ನಿಮ್ಗೆ ಗೊತ್ತೇ ಇದೆ, ಈ ಕಡೆ 1 ಇಂಚ್ ಎಕ್ಸ್ಟ್ರಾ ತಗೋತೀರಾ ನೀವು. ಈಗ ಶೋಲ್ಡರ್ ನೋಡ್ಕೊಳ್ಳಿ. ಶೋಲ್ಡರ್ ಮೊದ್ಲಿಗೆ ಅವ್ರು ನನಗೆ 16 ಹೇಳಿದ್ರು, ಆಮೇಲೆ ನಾನು ಅದನ್ನ 40 ಇರೋದ್ರಿಂದ 15 ಅಂತಾನೆ ತಗೊಂಡಿದ್ದೀನಿ. ಸೊ 15 ಅಲ್ಲಿ ಹಾಫ್ ಅಂದ್ರೆ ನಮ್ಗೆ 7.5 ಆಗುತ್ತೆ. 7.5 ನೋಡ್ಕೊಳ್ಳೋಣ ಇಲ್ಲಿಂದ. ಸಿಕ್ಸ್ ಅಂಡ್ ಹಾಫ್ ಇಂಚ್ ಡೀಪ್ ಕೇಳಿದ್ದಾರೆ. ಸೊ ನಾನು 6 ಇಂಚಿಗೆನೆ ಇಲ್ಲಿ ಶೋಲ್ಡರ್ ಅಲ್ಲಿ ಮೈನಸ್ ಮಾಡ್ತೀನಿ. 6 ಇಂಚಿಗೆ ನಮ್ಗೆ ಶೋಲ್ಡರ್ ಅಲ್ಲಿ 1.5 ಮೈನಸ್ ಆಗುತ್ತೆ. ಅಲ್ಲಿ ನಮ್ಗೆ 1.5 ಮೈನಸ್ ಆಯ್ತು. ಇನ್ ಬ್ಯಾಲೆನ್ಸ್ ನನ್ಗೆ ಏನ್ ಮಿಕ್ಕಿದೆ, 6 ಅಂತ ಮಿಕ್ಕಿದೆ. 6 ಫ್ರಂಟ್ ಶೋಲ್ಡರ್ ಆಗಿರುತ್ತೆ ಈ ಸೈಜ್ಗೆ. ಈಗ ನಾವು ಹಾರ್ಮೋಲ್ ಡೆಪ್ತ್ ನೋಡ್ಕೊಳ್ಳೋಣ. ಹಾರ್ಮೋಲ್ ಡೆಪ್ತ್ ನಾವು ನೋಡ್ಕೊಬೇಕಂದ್ರೆ ನಮ್ಮ ಅಪ್ಪರ್ ಚೆಸ್ಟ್ ಇಂದ ನೋಡ್ಕೋಬೇಕಾಗುತ್ತೆ. 40 ಡಿವೈಡೆಡ್ ಬೈ 6.5 ಅಂತ ಮಾಡ್ಕೊಳ್ಳಿ. ನಮ್ಗೆ ಆನ್ಸರ್ 6.1 ಅಂತ ಬರುತ್ತೆ. ಸೊ ಇಷ್ಟೇ ನಾನು ಡೌನ್ ಬರ್ತೀನಿ, ಅಂದ್ರೆ 6 ಕಾಲು ಡೌನ್ ಬರ್ತೀನಿ ಮೇಲಿಂದ. ಅಂದ್ರೆ 6.1 ಅಂದ್ರೆ ನಾನು 6.25 ಅಷ್ಟು ಡೌನ್ ಬಂದಿದ್ದೀನಿ. ಈಗ ಚೆಸ್ಟ್ ಲೈನ್ ನೋಡ್ಕೊಳ್ಳೋಣ. ಚೆಸ್ಟ್ ಲೈನ್ ಅಂದ್ರೆ ನಮ್ಗೆ 40 ಇರೋದ್ರಿಂದ ಡಿವೈಡೆಡ್ ಬೈ 4 ಅಂದ್ರೆ 10 ಆಗುತ್ತೆ. ಓಕೆ, ಇದು ಬ್ಯಾಕ್ ಗೆ ನಾವು ತಗೊಂಡಿರೋ ಹಾರ್ಮೋಲ್ ಆಗುತ್ತೆ. ಬಟ್ ಫ್ರಂಟ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕಾಗುತ್ತೆ. ಏನು ಅಂದ್ರೆ ಬ್ಯಾಕ್ ಅಲ್ಲಿ ನಾವ್ ಏನ್ ಹಾರ್ಮೋಲ್ ತಗೊಂಡಿರ್ತೀವಲ್ಲ, ಫ್ರಂಟ್ ಅಲ್ಲಿ ನಾವು 1/2 ಇಂಚ್ ಇನ್ನೂ ಡೌನ್ ಬರ್ಬೇಕಾಗುತ್ತೆ. ಈಗ ಬ್ಯಾಕ್ ಅಲ್ಲಿ ನಾನು 6.25 ತಗೊಂಡಿದ್ದೀನಿ. ಸೊ ಫ್ರಂಟ್ ಬರುವಾಗ ನಾನು 6.75 ಡೌನ್ ಬರ್ತೀನಿ. ಇದು ಯಾಕೆ ಅಂದ್ರೆ ನಾವಿಲ್ಲಿ ಟಕ್ಸ್ ಹಿಡಿತೀವಲ್ಲ, ಟಕ್ಸ್ ಹಿಡಿಯುವಾಗ ನಮ್ಗೆ ಇದು ಮೇಲ್ ಹೋಗುತ್ತೆ, ಇದು ಮೇಲ್ ಹೋಗುತ್ತೆ, ಮತ್ತೆ ಇದು ಸೈಡ್ ಬರುತ್ತೆ. ಅವಾಗ ನಮ್ಗೆ ಸ್ಲೀವ್ ಜಾಯಿನ್ ಮಾಡುವಾಗ ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ಯಾವ ರೀತಿ ನೋಡ್ಕೊಳ್ಳಿ. ಈಗ 6.75 ನಾನು ಡೌನ್ ಬರ್ತಾ ಇದ್ದೀನಿ ಇಲ್ಲಿ. ಈಗ 10 ಇಂಚ್ ನೋಡ್ಕೊಳ್ಳೋಣ. ಇದರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಂದ 1 ಇಂಚ್ ನೋಡ್ಕೊಳ್ಳಿ. ಈಗ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವ್ ಇಲ್ಲಿ 1/2 ಇಂಚ್ ಡೌನ್ ಬಂದಿರೋ ತರನೇ ಇಲ್ಲೂ ಕೂಡ 1/2 ಇಂಚ್ ನಾವು ಬ್ಯಾಕ್ ಹೋಗ್ಬೇಕಾಗುತ್ತೆ. ಇಲ್ಲಿ 1/2 ಇಂಚು ಫಿಟ್ಟಿಂಗ್ ಲೈನ್ ಕಡೆ ಹೋಗಿ ಈ ರೀತಿ ಕ್ರಾಸ್ ಆಗಿ ಒಂದ್ ಲೈನ್ ತಗೊಳ್ಳಿ. ಓಕೆ, ಇದೇನ್ ನಮ್ಗೆ ಮಿಡ್ ಪಾಯಿಂಟ್ ಇದೆ ಅಲ್ವಾ, ಇಲ್ಲಿಂದ 1.25 ಒಳಗಡೆ ಬರೋಣ. ಈಗ ನಾವು ಹಾರ್ಮೋಲ್ ಶೇಪ್ ಕೊಡ್ಬೇಕು. ಈ 3 ಪಾಯಿಂಟ್ ಮ್ಯಾಚ್ ಆಗೋ ತರ ಒಂದು ಹಾರ್ಮೋಲ್ ಶೇಪ್ ತಗೊಳ್ಳಿ ಫ್ರಂಟ್ಗೆ. ಓಕೆ, ಫ್ರಂಟ್ ಹಾರ್ಮೋಲ್ ಅಲ್ಲಿ ನೀವು ಇಷ್ಟು ಚೇಂಜಸ್ ಮಾಡ್ಕೊಂಡು ನೋಡಿ, ಇದು ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಟಕ್ಸ್ ಹಿಡಿತೀವಲ್ಲ, ಅದನ್ನು ತೋರಿಸ್ತೀನಿ ಟಕ್ಸ್ ಯಾವ ತರ ಹಿಡಿಬೇಕು ಅಂತ. ಈಗ ನೀವು ಬ್ಯಾಕ್ ಅಲ್ಲಿ ಏನ್ ರೆಡಿ ಶೋಲ್ಡರ್ ತಗೊಂಡಿದ್ದೀರೋ ಅಷ್ಟೇ ತಗೊಳ್ಳಿ. ಬ್ಯಾಕ್ ಅಲ್ಲಿ ನಾನು ಇದಕ್ಕೆ 3 ಇಂಚ್ ರೆಡಿ ಶೋಲ್ಡರ್ ತಗೊಂಡಿದ್ದೀನಿ ಅನ್ಕೊಳ್ಳಿ. ಸೊ 3 ಇಂಚ್ ನಾನು ಇಲ್ಲಿ ತಗೊಂಡಿದ್ದೀನಿ. ಇನ್ ಬ್ಯಾಲೆನ್ಸ್ ಏನಿದೆ 2.5 ಇದೆ.
2.5. ನಾನು ಡೀಪ್ ಹತ್ರ ಇದನ್ನ 3 ಇಂಚ್ ವರೆಗೂ ಎಕ್ಸ್ಟ್ರಾ ತಗೋತೀನಿ. 6.5 ಹೇಳಿದ್ದಾರೆ ಅವರು. 6.5 ಅಂದ್ರೆ ನಾನು 7 ಇಂಚ್ ಹತ್ರ ಡೌನ್ ಬರ್ತೀನಿ. ಇಲ್ಲಿಂದ 3 ಇಂಚ್ ನೋಡ್ಕೊಳ್ಳೋಣ. ಒಂದು ರೌಂಡ್ ಶೇಪ್ ತಗೊಳ್ಳಿ. ಇದು ಪೂರ್ತಿನೇ ಮಾಡಿ ತೋರಿಸ್ಬಿಡ್ತೀನಿ. ಹಾಗೆ ಇವ್ರದ್ದು ಫುಲ್ ಬಸ್ಟ್ ಬಂದು 42 ಇದೆ. 42 ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 10.5 ಆಯ್ತು. 10.5 ನ ನಾನು ಮೇಲಿಂದ ತಗೊಂಡ್ರೆ 11 ಅಂತ ತಗೋತೀನಿ. 11 ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ನಮ್ದು ಹೈಟ್ ಆಫ್ ಬಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಒಂದು ಲೈನ್ ಹಾಕೊಳ್ಳೋಣ. ಓಕೆ, ಇದೇನ್ ನಮ್ಗೆ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಹೈಟ್ ಆಫ್ ಬಸ್ಟ್ ಪಾಯಿಂಟ್ಗೆ ನಾವಿಲ್ಲಿ 10.5 ಇಲ್ಲಿ ನಾನು 1/2 ಇಂಚ್ ಬಿಟ್ಟಿಲ್ಲ. ಇಲ್ಲಿಂದ ತಗೊಂಡ್ರೆ 10.5 ತಗೊಳ್ಳಿ. ಮೇಲಿಂದ ತಗೊಂಡ್ರೆ 11 ಅಂತ 1/2 ಇಂಚ್ ಸೇರಿಸಿ ತಗೊಳ್ಳಿ. ಸೊ ನಾನು 11 ಅಂತ ತಗೊಂಡಿದ್ದೀನಿ. ಈಗ ವಿಡ್ತ್ ತಗೋಬೇಕು. ವಿಡ್ತ್ ತಗೋಬೇಕಂದ್ರೆ ನಮ್ದು 42 ಏನಿದೆ 42ಗೆ +2 ಸೇರಿಸ್ಕೊಳ್ಳಿ. 44 ಆಯ್ತು. ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 11 ಆಯ್ತು. 11 ನಾವು ಇಲ್ಲಿಂದ ವಿಡ್ತ್ ನೋಡ್ಕೋಬೇಕು. ನೋಡ್ಕೊಳ್ಳಿ. ಇವಾಗ ನೀವು ಚೆಸ್ಟ್ ಲೈನ್ ನೋಡ್ಕೊಳ್ಳಿ. ಚೆಸ್ಟ್ ಲೈನ್ ನಮ್ಗೆ 10 ಅಂತ ಬಂದಿದೆ ಅಲ್ವಾ, 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಓಕೆ, ಈ 1 ಇಂಚಿನ ನಾವು ಟಕ್ಸ್ ಹಿಡಿದು ಮೈನಸ್ ಮಾಡ್ಬೋದು. ಇದು ನಮ್ಗೆ ಈ ಲೈನ್ ಸ್ಟ್ರೈಟ್ ಬಂದ್ರೆ ನಾವೇನ್ ಟಕ್ಸ್ ಹಿಡಿತೀವಲ್ಲ ಇದು ನಮ್ಗೆ ತುಂಬಾ ದೊಡ್ಡದ್ ಬರೋದಿಲ್ಲ. ಈ ಚೇಂಜಸ್ ಮಾಡ್ಕೊಂಡು ನೋಡಿ, ನಿಮ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರಂಟ್ ಪಾರ್ಟ್. ಇಲ್ಲಿಂದ ಇವಾಗ 1/2 ಇಂಚ್ ಮುಂದೆ ಬರೋಣ. ಸೊ ಈ 1/2 ಇಂಚ್ನ ನಾವಿಲ್ಲಿ 1 ಇಂಚ್ ಕನೆಕ್ಟ್ ಮಾಡ್ಬೇಕು. ಫಸ್ಟ್ ಅದಕ್ಕೆ ಮುಂಚೆ ನಾವಿಲ್ಲಿ ಅಪೆಕ್ಸ್ ನೋಡ್ಕೊಂಡಿರ್ಬೇಕು. ಅಪೆಕ್ಸ್ ಯಾವ ತರ ಅಂದ್ರೆ ಇವ್ರದ್ದೇನ್ 42 ಇದೆ. ಸೊ 44 ಅಂತಾನೆ ತಗೊಳ್ಳಿ. 44 ಡಿವೈಡೆಡ್ ಬೈ 10 ಅಂತ ಮಾಡ್ಕೊಬೇಕು. 4.4 ಅಂತ ಬರುತ್ತೆ. 4 ಇಂಚ್ ಮೈನಸ್ ಮಾಡಿ ನಾನು ಇಲ್ಲಿಂದ 4 ಅಂತ ತಗೋತೀನಿ. ಓಕೆ, ಅದೇ 4 ಇಲ್ಲಿ ಡೌನ್ ತಗೊಳ್ಳೋಣ. ಇವಾಗ ಬಾಕ್ಸ್ ಹಾಕೋಬೇಕು ನಾವು. ಈಗ ಇದೆರಡು ಸೇರಿಸ್ಬಿಡಿ. ಏನ್ 1.5 ಇಂಚು ಸೀಮ್ ಅಲೈನ್ಸ್ ಕೊಡ್ತಿರಲ್ಲ ಅದನ್ನ ಇಲ್ಲೇ ತಗೊಂಡ್ಬಿಡೋಣ ಈಗ. ಓಕೆ, ಈಗ ನಾವು ವೇಸ್ಟ್ ನೋಡ್ಕೊಬೇಕು. ಇಲ್ಲೇನು 1/2 ಇಂಚ್ ತಗೊಂಡಿದೀವಲ್ಲ ಅದನ್ನ ನಾವು ಇಲ್ಲಿ ಕನೆಕ್ಟ್ ಮಾಡೋಣ. ಇಲ್ಲಿ ನಮ್ಗೆ 1/4 ಇಂಚ್ ಇದು ಮೈನಸ್ ಆಗುತ್ತೆ ಉಪ್ಪಟ್ಟಿ ಹೈಪಟ್ಟಿಗೆ. ಇಲ್ಲಿಂದ ಇಲ್ಲಿ ನಂಗೆ ಏನ್ ಡಿಸ್ಟೆನ್ಸ್ ಬಂದಿದೆ 4.4 ಬಂದಿದೆ. ಅದೇ 4.4 ನಾನು ಇಲ್ಲಿ ತಗೋತೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ತಗೊಳ್ಳಿ. ಹಾಗೆ ಇವಾಗ ವೇಸ್ಟ್ ನೋಡ್ಕೊಳ್ಳೋಣ. ವೇಸ್ಟ್ ಅನ್ನೋದು ಇವ್ರಿಗೆ 37 ಇದೆ. ಸೊ 37 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 18.5 ಬರುತ್ತೆ. 18.5 ಅಲ್ಲಿ ಮತ್ತೆ ಆಫ್ ಮಾಡ್ಕೊಳ್ಳೋಣ. ನಮ್ಗೆ ಎಲ್ಲದಕ್ಕೂ ಮೊಬೈಲೇ ಬೇಕು ಅಂತ ಏನಿಲ್ಲ, ಟೇಪ್ ಇದ್ರೂ ಕೂಡ ನಾವು ನೋಡ್ಕೊಬಹುದು. ಸೊ 9.25 ಬರುತ್ತೆ. 9.25 ನ ಇಲ್ಲಿಂದ ನೋಡ್ಕೋತೀನಿ. ಇಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ನನಗೆ 2.75 ಅಂತ ಎಕ್ಸ್ಟ್ರಾ ಬರ್ತಾ ಇದೆ. ಈ ಎಕ್ಸ್ಟ್ರಾಗೆ ನಾನು ಇನ್ನೂ 0.25 ಸೇರಿಸಿ 3 ಇಂಚ್ ಎಕ್ಸ್ಟ್ರಾ ತಗೋತೀನಿ. 3 ಇಂಚ್ ಎಕ್ಸ್ಟ್ರಾ ಇರೋದ್ರಿಂದ 1.5 ಇಂಚ್ ಈ ಕಡೆ 1.5 ಇಂಚು ಈ ಕಡೆ ಟಕ್ಸ್ ಹಿಡಿಯೋಣ.
ಈಗ 1.5 ಗ್ಯಾಪ್ ಅಲ್ಲಿ ನಾನು 4 ಟಕ್ಸ್ ತಗೋತೀನಿ. 1.5 ಈ ಕಡೆ, 1.5 ಈ ಕಡೆ. ಇದ್ರದ್ದು ಸೆಂಟರ್ ಪಾಯಿಂಟ್ ನೋಡ್ಕೊಂಡು ಇಲ್ಲಿಂದ 1.5 ಮೇಲೆ ತಗೋತೀನಿ. ಟೋಟಲ್ ನಮ್ಗೆ 4 ಟಕ್ಸ್ ಪಾಯಿಂಟ್ ಸಿಕ್ಕಿದೆ. ಯಾರಿಗೆ ಇಲ್ಲಿ ತುಂಬಾ ನಮ್ಗೆ ಶಾರ್ಪ್ ಎಡ್ಜ್ ಬೇಡ ಅಂತ ಏನಾದ್ರು ಅಂದ್ರೆ ನೀವು ಇಲ್ಲಿ 1/2 ಇಂಚ್ ಡೌನ್ ಬಂದು ತಗೋಬಹುದು. ಇಲ್ಲಿ ತಗೊಂಡು ಇಲ್ಲಿ ಈ ರೀತಿ ಕನೆಕ್ಟ್ ಮಾಡ್ಕೊಬಹುದು. ಇಲ್ಲಿ ಮೇಲ್ವರೆಗೂ ಹೋದ್ರೂ ಕಟ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ತುಂಬಾ ಜನಕ್ಕೆ ಅದು ಇಷ್ಟ ಆಗಲ್ಲ ಅಂದ್ರೆ ಈ ತರಾನು ತಗೋಬಹುದು. ಈಗ ನೋಡ್ಕೊಳ್ಳಿ, ಈ ಟಕ್ಸ್ ಮೊದಲಿಗೆ ಇದೆಲ್ಲ ಸ್ಟ್ಯಾಂಡರ್ಡ್ ಯೂಸ್ ಮಾಡೋಣ. ಇದು ಫಸ್ಟ್ ಟಕ್ಸ್ ನಮ್ಗೆ, ಇದು ಸೆಕೆಂಡ್ ನಾವು ಒಂದು 1/2 ಇಂಚ್ ತಗೊಂಡ್ರೆ ಸಾಕಾಗುತ್ತೆ. ಫೋರ್ತ್ ಒನ್ ಅಷ್ಟೇ, ನಾವು ಒಂದು 1/2 ಇಂಚ್ ಗ್ಯಾಪ್ ಅಲ್ಲಿ ತಗೊಳ್ಳೋಣ. ಹಾಗೆ ಇದನ್ನ ನಾನು ಯಾವ ರೀತಿ ಡಿಸೈಡ್ ಮಾಡಿದೀನಿ ಅಂದ್ರೆ, ನಮ್ ಬಸ್ಟ್ ಲೈನ್ ಏನಿದೆ ಇದೇನ್ ತಗೊಂಡಿದೀನಿ ಅಷ್ಟು ತಗೊಂಡು ಏನ್ ಎಕ್ಸ್ಟ್ರಾ ಇದೆ ಅದನ್ನ ಟಕ್ಸ್ ಹಿಡಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ ಟಕ್ಸ್ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದೇ ಕಡೆ ನಮಗ್ ತುಂಬಾ ದೊಡ್ಡದ್ ಬಂದ್ಬಿಡುತ್ತೆ. ಇದು 2 ಇಂಚ್ ಬಂದ್ಬಿಡುತ್ತೆ. ಇದು 2 ಇಂಚ್ ಹಿಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ ಫಿಟ್ಟಿಂಗ್ ಲೈನ್ ಹಾಕುವಾಗ ಸ್ವಲ್ಪ ಕ್ರಾಸ್ ಆಗಿ ಬರ್ತಾ ಇದೆ. ಅದು ಬರಬಾರ್ದು ಅಂತ ಇಲ್ಲಿ ಟಕ್ಸ್ ನ ಡಿವೈಡ್ ಮಾಡಿದೀನಿ. ಈ ರೀತಿ ಟೇಪ್ ಮ್ಯಾಚ್ ಮಾಡಿ ಇದು ಎಲ್ಲಿಗೆ ಹೋಗುತ್ತೋ ಅಲ್ಲಿ ಕನೆಕ್ಟ್ ಮಾಡೋಣ. ಸೊ 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಆ 1 ಇಂಚ್ ನಾನು ಇಲ್ಲಿ ಮೈನಸ್ ಮಾಡ್ತೀನಿ. ಓಕೆ, ಈ ರೀತಿನೇ ಟಕ್ಸ್ ಹಿಡಿಬೇಕು ನೀವು. ಮತ್ತೆ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ, ಇದು ಇಷ್ಟು ಮೇಲೆ ಹೋದ್ರೆ ಸಾಕಾಗುತ್ತೆ. ಇದು ಅಷ್ಟೇ, ಇದೆರಡು ಮಿಡ್ ಪಾಯಿಂಟ್ ನೋಡ್ಕೊಂಡು ಇದನ್ನ ಈ ರೀತಿ ಮೇಲೆ ತಗೊಳ್ಳಿ. ಇಷ್ಟು ಚೇಂಜಸ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರಂಟ್ ಪಾರ್ಟ್ ಏನಿದೆ ಇದು ಫುಲ್ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ಲೀವ್ ಜಾಯಿನ್ ಮಾಡುವಾಗ ನಮ್ಗೆ ಅಪ್ ಡೌನ್ ಬರೋದಿಲ್ಲ. ಪ್ಲಸ್ ಮಾರ್ಕ್ ಅಂತ ಏನ್ ಹೇಳ್ತಾರಲ್ಲ, ಇದು ನಮ್ಗೆ ಪರ್ಫೆಕ್ಟ್ ಆಗಿನೇ ಬರುತ್ತೆ. ಯಾಕಂದ್ರೆ ಇದು 1 ಇಂಚ್ ನಾವ್ ಹಿಂಗ್ ಟಕ್ಸ್ ಹಿಡಿದಾಗ ಏನಾಗುತ್ತೆ, ಇದು 1/2 ಇಂಚ್ ಮೇಲೆ ಹೋಗುತ್ತೆ, ಇದು 1/2 ಇಂಚ್ ಅದ್ರ ಜಾಗಕ್ಕೆ ಅದು ಕರೆಕ್ಟ್ ಆಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಥ್ಯಾಂಕ್ ಯು.